ನಮಸ್ಕಾರ. ಮುಗಿಯಿತು ಬಿಸಿಸಿಐನ ಮಹಾ ಮೀಟಿಂಗ್. ಯಾವುದರ ಭಯವಿತ್ತೋ ಕೊನೆಗೂ ಅದೇ ನಡೆಯಿತು. IPL ಆಯಿತು ಸಸ್ಪೆಂಡ್. ಈಗ ಈ ದಿನದಂದು ಶುರುವಾಗಲಿದೆ ಚುಟುಕು ಮಹಾ ಸಂಗ್ರಾಮ. ಬಿಸಿಸಿಐ ಕೈಗೊಂಡಿತು ಈ 3 ದೊಡ್ಡ ಶಾಕಿಂಗ್ ನಿರ್ಧಾರಗಳನ್ನ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ IPL ಕುರಿತಾಗಿ ಬಿಸಿಸಿಐ ಕೈಗೊಂಡಿರುವ ಆ 3 ದೊಡ್ಡ ಶಾಕಿಂಗ್ ನಿರ್ಧಾರಗಳಾದರೂ ಯಾವುವು? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ RCB ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಭಾರತೀಯ ಸೇನೆಯ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ಜೈ ಹಿಂದ್ ಎಂದು ಕಾಮೆಂಟ್ ಮಾಡುವ ಮೂಲಕ ನಮ್ಮನ್ನ ಬೆಂಬಲಿಸಿ. ಹೌದು, ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯನ್ನ ಗಮನಿಸಿದ ಬಿಸಿಸಿಐ ಇದೀಗ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ. IPL 2025 ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಉಗ್ರ ಪೋಷಕ ಪಾಕಿಸ್ತಾನ ಭಾರತದ ಹಲವಾರು ನಗರಗಳ ಮೇಲೆ ಡ್ರೋನ್ ದಾಳಿ ನಡೆಸಿತು. ಆದರೆ ಭಾರತ ಪಾಕಿಸ್ತಾನಕ್ಕೆ ಸೂಕ್ತ ಪ್ರತ್ಯುತ್ತರವನ್ನ ನೀಡಿ ಅದರ ಕ್ಷಿಪಣಿಗಳನ್ನ ಮತ್ತು ಡ್ರೋನ್ಗಳನ್ನ ಹೊಡೆದುರುಳಿಸಿತು. ಆದರೆ ಈ ಮಧ್ಯೆ ಉಭಯ ದೇಶಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಬಿಸಿಸಿಐ ತಾತ್ಕಾಲಿಕವಾಗಿ 1 ವಾರ ಸ್ಥಗಿತಗೊಳಿಸುವ ನಿರ್ಧಾರ ಕೈಗೊಂಡಿದೆ. ಸ್ನೇಹಿತರೆ, IPL ನಲ್ಲಿ ಈಗಾಗಲೇ 58 ಪಂದ್ಯಗಳು ಮುಕ್ತಾಯಗೊಂಡಿವೆ. ಇನ್ನು ಕೇವಲ 16 ಪಂದ್ಯಗಳು ಮಾತ್ರ ಬಾಕಿ ಉಳಿದಿವೆ. ಹೀಗಾಗಿ ಈ 16 ಪಂದ್ಯಗಳನ್ನ ಹೇಗಾದರೂ ಮಾಡಿ ಶತಾಯಗತಾಯ ನಡೆಸಲು ಬಿಸಿಸಿಐ ಚಿಂತಿಸಿದೆ. ಈ ಹಿನ್ನೆಲೆಯಲ್ಲಿ ಬಿಸಿಸಿಐ ಇದೀಗ ಮಹಾ ಮೀಟಿಂಗ್ ಕೂಡ ಕರೆದಿದ್ದು ಈ ಸಭೆಯಲ್ಲಿ ಈ 3 ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದೆ. ಹಾಗಾದರೆ IPL ಕುರಿತಾಗಿ ಬಿಸಿಸಿಐ ಕೈಗೊಂಡಿರುವ ಆ 3 ದೊಡ್ಡ ಶಾಕಿಂಗ್ ನಿರ್ಧಾರಗಳಾದ್ರೂ ಯಾವುವು ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇ ನಿರ್ಧಾರ ಬಂದ್ಬಿಟ್ಟು 1 ವಾರದ ಬಳಿಕ IPL ಆರಂಭ. ಹೌದು ಸ್ನೇಹಿತರೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧ ಶೀಘ್ರದಲ್ಲೇ ಮುಕ್ತಾಯಗೊಂಡಿದ್ದಲ್ಲಿ 1 ವಾರದ ಬಳಿಕ IPL ಆಯೋಜಿಸಲು ಬಿಸಿಸಿಐ ಚಿಂತಿಸಿದೆ. ಅದಲ್ಲದೆ IPL ಅನ್ನ ಕೇವಲ 3 ನಗರಗಳಲ್ಲಿ ಮಾತ್ರ ಆಯೋಜಿಸಲು ಬಿಸಿಸಿಐ ಮಹತ್ವದ ಚಿಂತನೆಯನ್ನು ನಡೆಸಿದೆ ಎನ್ನುವ ವರದಿಗಳಾಗಿವೆ. ಸ್ನೇಹಿತರೆ, ಇದರೊಂದಿಗೆ ಶೀಘ್ರದಲ್ಲೇ IPL ಆರಂಭವಾಗುವ ನಿರೀಕ್ಷೆ ಇದೆ. ಇನ್ನು ಬಿಸಿಸಿಐ ತೆಗೆದುಕೊಂಡಿರುವ 2ನೇ ಮಹತ್ವದ ನಿರ್ಧಾರ ಬಂದ್ಬಿಟ್ಟು ಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿ IPL ಟೂರ್ನಿಯನ್ನ ಕಂಟಿನ್ಯೂ ಮಾಡಲು ಸಾಧ್ಯವಾಗಿದ್ದಲ್ಲಿ ವಿದೇಶಕ್ಕೆ IPL ಶಿಫ್ಟ್ ಮಾಡುವುದರ ಕುರಿತಾಗಿ. ಹೌದು, IPL ಅನ್ನ ವಿದೇಶಗಳಿಗೆ ಶಿಫ್ಟ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದರಲ್ಲಿಯೂ ಸೌತ್ ಆಫ್ರಿಕಾ ಅಥವಾ ಇಂಗ್ಲೆಂಡ್ಗೆ ಈ ಬಾರಿಯ IPL ಅನ್ನ ಶಿಫ್ಟ್ ಮಾಡುವುದರ ಕುರಿತಾಗಿ ಬಿಸಿಸಿಐ ನಿರ್ಧಾರವನ್ನ ಕೈಗೊಂಡಿದೆ. ಇನ್ನು 3ನೇ ಹಾಗೂ ಕೊನೆಯ ಡಿಸಿಷನ್ ಬಂದ್ಬಿಟ್ಟು ವಿದೇಶಿ ಆಟಗಾರರ ಸುರಕ್ಷತೆ ವಿಚಾರವಾಗಿ. ಹೌದು, ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಹೀಗಾಗಿ ಯಾವ ಸಂದರ್ಭದಲ್ಲಿ ಏನು ಬೇಕಾದ್ರೂ ಆಗಬಹುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೀಗ ಬಿಸಿಸಿಐ ವಿದೇಶಿ ಆಟಗಾರರ ಸುರಕ್ಷತೆ ಮೇಲೆ ಹೆಚ್ಚಿನ ಗಮನವನ್ನ ಹರಿಸಿದೆ. ಇದಲ್ಲದೆ ಅವರಿಗೆ ಹೆಚ್ಚಿನ ಭದ್ರತೆಗಳನ್ನು ನೀಡುವ ಮೂಲಕ IPL ಅನ್ನ ಶೀಘ್ರದಲ್ಲೇ ಕಂಡಕ್ಟ್ ಮಾಡುವ ಆಲೋಚನೆಯಲ್ಲಿ ಬಿಸಿಸಿಐ ಇದೆ. ಸ್ನೇಹಿತರೆ, ಈ ಮುಖ್ಯವಾಗಿ IPL ಕುರಿತಾಗಿ ಬಿಸಿಸಿಐ ಈ 3 ಮಹತ್ವದ ನಿರ್ಧಾರಗಳನ್ನ ಕೈಗೊಂಡಿದೆ ಅಂತಾನೆ ಹೇಳಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.